ಆಮೇಲೆ ಸುಬ್ಬಲ್ ಗಗನ ಬಟ್ಟೆ ತರ ಆಳ್ದಾಗ ಬಟ್ಟೆ ಬಟ್ಟೆ ನೋಡು ವಸಂತ ಯಾವ್ದು ಹಾಕಿದ್ದೀವಿ ನಮ್ದು ಹಾಕೋಲ್ಲ ಚಾಪು ಗೀಪು ಎಲ್ಲ ಹಾಕೋಲ್ಲ ಅಕ್ರಮ ಹಂಗೆ ಇರಲ್ಲ ಪಕ್ಕದಲ್ಲಿ ಹಾಕ್ತೀಯ ಹಾಕ್ಲಿ ಹಂಗೆ ಇರಲಿ ಜಾಗದಿರ ಈಗ ಪಕ್ಕದ ದೇಶ ಓನ್ಲಿ ಇವ್ರದ್ದು 1 ಅವರ್ ಪೂಜೆ ಇರುತ್ತೆ. 1 ಅವರ್ ನನಗೆ ಯಾವ 2 ನಿಮಿಷ ಮೂರ್ತಿ ಇರ್ತಾರೆ. 2 ನಿಮಿಷ ಹೋಗೋದು 2 ನಿಮಿಷ 4 ನಿಮಿಷ ನಡೆಯುತ್ತೆ. ಹಿಂಗೆ 10 ನಿಮಿಷ ಇರಬೇಕು ಟೋಟಲ್. ಆಯಿತು ನೀವು ಗೊತ್ತರ ವಾಕ್ ಮಾಡ್ಬೇಕು ಹಾಂ ಬೆಳಿಗ್ಗೆ ತೊಗೊಳಲ್ವ ಅದು ನಾನೇ ಬೇರೆಯವ್ರು ಬಂದು ಪೂಜೆನೇ ತಗೊಳ್ಳಲ್ವಲ್ಲ ಹಾಂ ಗೊತ್ತಾ ನೀನು ಅಣ್ಣ ಬಂದಿಲ್ಲ ಅಂದರೆ ಹಿಂಗೆ ಅಂದಿಲ್ಲ ನಾನು ಬಂದಿದ್ದೀನಿ ಅಂತ ಹೇಳಲಿಲ್ಲ ಅಂದರೆ ಸೈಡಿಗೆ ಬಂದುಬಿಡ್ತದೆ ಈಗ ನಡಿ ನೀನು ಯಾರೋ ಹೊತ್ತು ಬಂದುಬಿಡ್ತೀನಿ ಅಂತ ಹೋಗೋಣ ಪೂಜೆ ವರಲಕ್ಷ್ಮಿ ಯಾವ ಮನೆ ಪಕ್ಕದ ಆ ಕಡೆದ ವರಲಕ್ಷ್ಮಿ ಇಲ್ಲ ಅಣ್ಣ ಲಕ್ಷ್ಮಿ ಲಕ್ಷ್ಮಿ ಮತ್ತು ಇದು ಲಕ್ಷ್ಮಿ ಇದು ವರಲಕ್ಷ್ಮಿ ಎರಡು ರಾಮಪುರ ಕೆಂಪಿಗೆ ಮತ್ತೆ ಚೈತ್ರ ಇಲ್ವಾ ಚೈತ್ರ ಆಯ್ತಲ್ಲ ಎಲ್ಲ ಅವ್ರಿಗೆ ತಗೋಪ್ಪ
ಇದು ಬೇಕಲ್ಲ. ಹೇಳು ಬಾಬಾ ಮಾಡ್ತಾವಂತ ರಿಸಲ್ಟ್ ಆಗಿತ್ತವನು. ತೊಳಿ 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 ಅದೇ ತಾನೇ ಹೇಳಿದ್ದೀನಿ, ಅವರೇ ಮಾಡಿದ್ರು, ಅವ್ರು ಮಾಡಿದ್ರು. ಬಿಗ್ ಸ್ಟೇಜ್ ಬರುತ್ತಲ್ಲ ನಾವು ಆಪರೇಷನ್ ಮಾಡ್ತೀವಿ. ಮುಗಿದೋಯ್ತೆ ಬಾ. ಮೋಸ್ಟ್ಲಿ ಸರಿ ಸರ್. ಹ್ಞೂ ಕಣ. ಹಾಂ ಎಲ್ಲರೂ ಇದ್ದಾರೆ. ಆಯ್ತಣ್ಣ. ಬಂದೆ. ಹ್ಞೂ ಯಾಕೆ ಅಲ್ವಾ ಮೈಕ್ ಹಿಡಕ್ಕೆ ಒಂದು ಸ್ಟ್ಯಾಂಡ್ ಮಾಡಿಸ್ಬಿಡು ಎಲ್ಲರಿಗೂ ನಮಸ್ತೆ. ಇವತ್ತು ಏನು ಈ ದಿನ ನಾವು ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಡಹಬ್ಬ ದಸರಾಗೇನು ತಾಲೀಮನ್ನು ಸ್ಟಾರ್ಟ್ ಮಾಡ್ತೀವಿ. ತಾಲೀಮು ಡಿಫ್ರೆಂಟ್ ಹಂತದಲ್ಲಿರುತ್ತೆ, ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡ್ತೀವಿ. ವೇಟ್ ತಾಲೀಮ್ ಏನಂತಂದರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂಥ ಆನೆಗೆ ಅದಕ್ಕೆ ಏನು ನಾವು ಸ್ಟೆಮ್ನ ಬಿಲ್ಟ್ ಮಾಡೋ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆನೆ ಇದ್ದರೂ ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ 1000 kg ಅಪ್ ಟು 1000 kgವರೆಗೂ ನಾವು ವೇಟ್ ತಾಲೀಮನ್ನು ಮಾಡ್ತೀವಿ. ಇವತ್ತು ಅಭಿಮನ್ಯು, ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ ಮೂರು ಆನೆಗಳ ಇದು ಏನೋ ಜಂಬೂ ಸವಾರಿ ಏನು ಸಾಗುತ್ತೆ ಆ ಆನೆಗಳ ಸಾಗೋ ಇದಕ್ಕೆ ವೇಟ್ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಅಭಿಮನ್ಯು ಅದಕ್ಕೆ ನಾವು 50% ಆಫ್ ದಿ ಜಂಬೂ ಸವಾರಿಗೆ ಏನು ವೇಟ್ ಇದೆ ಆ 50% ವೇಟನ್ನು ನಾವು ಹಾಕ್ತಾ ಇದ್ದೀವಿ. ಸೊ ಇದರಲ್ಲಿ ನಾಮದ ಇರುತ್ತೆ, ಗಾದಿ ಇರುತ್ತೆ, ಮತ್ತು ಚಾರ್ಜಮ್ ಇರುತ್ತೆ, ಆಮೇಲೆ ಸ್ಯಾಂಡ್ ಬ್ಯಾಗ್ಸ್ ಇರುತ್ತೆ. ಇವೆಲ್ಲ ಸೇರಿ ನಮಗೆ 500ರಿಂದ 520 kg ವೇಟ್ ಬರುತ್ತೆ. ಇದನ್ನು ನಾವು ಇವತ್ತು ಪ್ರಾಕ್ಟೀಸನ್ನು ಶುರು ಮಾಡಿದ್ದೀವಿ. ಎಲ್ಲ ಆನೆಗಳ ಹೆಲ್ತು ಚೆನ್ನಾಗಿದೆ, ಯಾವುದೂ ಕೂಡ ತೊಂದರೆ ಇಲ್ಲ. ಹಾಗಾಗಿ ಈಗ ಅಭಿಮನ್ಯು ಮೇನು ನಮಗೆ. ಈಗ ಅಭಿಮನ್ಯು ವೇಟ್ ಆಗ್ತಾ ಇರೋದು. ಅಭಿಮನ್ಯು ಕೂಡ ತುಂಬ ಹೆಲ್ದಿ ಆಗಿದ್ದಾನೆ. ಕಂಜನ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ, ಯಾಕಂದರೆ ಯಾವುದೇ ಇದು ಸ್ವಲ್ಪ ಟ್ವಿಸ್ಟ್ ಆಗಿತ್ತು ಕಾಲು. ಸೊ ಈಗ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ತೊಂದರೆ ಇಲ್ಲ. ಬಟ್ ರೆಸ್ಟ್ ಇಂಪಾರ್ಟೆಂಟ್ ಅಂತೇಳಿ ನಾವು ರೆಸ್ಟ್ ಕೊಟ್ಟಿದ್ದೀವಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.
ಈ ದಿವಸ ವಿಶೇಷವಾಗಿ 3 ಆನೆಗಳಿಗೂ ಸಹ ತಾಯಿ ಚಾಮುಂಡೇಶ್ವರ ಹೆಸರು ಹೇಳಿ ಗಣಪತಿಯ ವಿಶೇಷವಾಗಿ ಪೂಜೆ ಕಾಲುಗಳನ್ನ ತೊಳೆದು ಕಾಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಗಂಧ ಪುಷ್ಪ ಪತ್ರೆಗಳನ್ನು ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರರ ಆಶೀರ್ವಾದ ಕೇಳಿಕೊಂಡು ಪೂಜೆ ಪ್ರಾರಂಭ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ. ನಮ್ಮ ಆನೆಗಳು ಇವತ್ತಿನಿಂದ ಮರಳು ಮೂಟೆ ಹೆಚ್ಚು ತೂಕ ಹಾಕ್ಕೊಂಡು ರಸ್ತೆಯಲ್ಲಿ ಬರುತ್ತೆ. ಆದ್ದರಿಂದ ದಯಮಾಡಿ ಕೈ ಮುಗಿದು ಇನ್ನೊಂದ್ಸರಿ ಕೇಳ್ಕೊಳ್ತೀನಿ, ರಸ್ತೆ ಬದಿಯಲ್ಲಿ ಯಾವುದೇ ಅಂತ ಮುಳ್ಳುಗಳಿದ್ದರೆ ಅಥವಾ ಗ್ಲಾಸ್ ಪೀಸ್ಗಳಿದ್ದರೆ ಮೊಳೆಗಳಿದ್ದರೆ ದಯಮಾಡಿ ತೆಗೆದು ಒಂದು ಡಸ್ಟ್ಬಿನ್ ಹಾಕಿ ತಮ್ಮ ಮೈಸೂರು ಜನರಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ.